ಹಾಯ್, ಇವತ್ತಿನ ರೆಸಿಪಿ ಬಾಳೆಕಾಯಿ ಚಿಪ್ಸು. ತುಂಬ ಕ್ರಿಸ್ಪಿಯಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಒಂದು ಒಳ್ಳೆ ರೆಸಿಪಿ ಆ್ಯಕ್ಚುಲಿ. ತುಂಬ ಜನ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇದು ಸಿಂಪಲ್ ಆಗೇ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹೋಮ್ ಮೇಡ್ ಆಗೇ ಮಾಡಿಕೊಂಡ್ರೆ ತುಂಬ ರುಚಿಕರ, ಹಾಗೆ ತುಂಬ ಹೆಲ್ತಿ ಕೂಡ. ನಿಮಗೆ ಕ್ವಿಕ್ಕಾಗೇ ಇದು ಮಾಡ್ಕೊಂಬಿಡ್ಬೋದು. ಇದಕ್ಕೆ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ. ಇದಕ್ಕೆ ನಾನು 2 ಬಾಳೆಕಾಯಿ ತೊಗೊಂಡಿದ್ದೀನಿ. 2 ಬಾಳೆಕಾಯಿ ತೊಗೊಂಡು ನಾನು ಸೈಡಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. 2 ಸೈಡ್ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ನಾನು ಸಿಪ್ಪೆ ಎಲ್ಲ ನಾನು ತೆಗ್ದುಕೊಳ್ತಿದ್ದೀನಿ. ಸಿಪ್ಪೆ ಫುಲ್ ನೀಟಾಗಿ ತಕ್ಕೊಂಬಿಡ್ಬೇಕು. ಅದೊಂಥರ ಒಗ್ರು ಆಗಿರುತ್ತೆ. ಅದು ನೀಟಾಗಿ ತೆಗೆದ ಮೇಲೇ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಹ್ಯಾಂಡ್ನ ವಾಟರಲ್ಲಿ ಡಿಪ್ ಮಾಡ್ಕೊಂಡು ತೆಗೆದ್ರೂ ಓಕೆ. ಇದು ಕಟ್ ಮಾಡಿ ತಕ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಕ್ಕೊಳ್ಳಿ, ಏಕೆಂದರೆ ನಿಮ್ಮ ಹ್ಯಾಂಡ್ಗೆ ಇದ್ದಾಗೋಕ್ಕೆ ಚಾನ್ಸಸ್ ಇರುತ್ತೆ, ಏಟಾಗೋಕ್ಕೆ. ಅದಕ್ಕೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ಥರ ಒಳ್ಳೆ ಈವ್ನಿಂಗ್ ಹೋಮ್ ಮೇಡ್ ರೆಸಿಪಿಗಳು ಹಾಗೆ ಸ್ನ್ಯಾಕ್ಸ್ಗಳು ಎಲ್ಲ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನಾನು ಡೈಲಿ ವ್ಲಾಗ್ಗಳು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗಿರಬೇಕು. ಯಾರ್ಯಾರು ನನಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬೆಂಬಲ ನನಗೆ ಹೀಗೆ ಇದ್ದರೆ ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ ಹಾಕ್ತೀನಿ. ನೋಡಿ, ಈಗ ಬಾಳೆಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಆ್ಯಕ್ಚುಲಿ ತುರ್ಕೋಬೋದು, ನಮ್ಮ ಮನೇಲಿ ಅದು ತುರಿಯೋದಿಲ್ಲ, ಅದಕ್ಕೆ ನಾನು ತೆಳ್ಳು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಇರಬೇಕು, ಇಷ್ಟು ತೆಳುಗಿರಬೇಕು. ಆವಾಗಲೇ ನಿಮಗೆ ಚಿಪ್ಸ್ ಬಂದು ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಸೊ ಇದನ್ನು ನಾನು ನೀಟಾಗಿ ತೆಳುವಾಗಿ ನಾನು ಸ್ಲೈಸ್ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಬೇಕ್ರಿಗಳಲ್ಲಿ ನಾವು ನೋಡಬಹುದು, ಅವರು ಆ್ಯಕ್ಚುಲಿ ಇದು ತುರಿಯೋದ್ರಲ್ಲಿ ಹಿಂಗೆ ತುರ್ಕೋತಾರೆ ಬಾಳೆಕಾಯಿನ. ಇದು ಉದ್ದುದ್ದಕ್ಕೂ ನೀವು ತೆಳ್ಳು ಕಟ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ, ನಾನು ಈ ಥರ ತೆಳು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನೀರು ಮತ್ತು ಅರಿಶಿನ ಹಾಗೆ ಸ್ವಲ್ಪ ಪುಡಿ ಉಪ್ಪನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಹಾಕಿ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ಇದರಲ್ಲಿ ಹಾಕ್ತಿದ್ದೀನಿ. ಇದೊಂದು ನೀಟಾಗಿ ಅದರಲ್ಲೇ ತೊಳ್ಕೊಂಡು ಒಂದು 5 ಮಿನಿಟ್ಸ್ ಹಾಗೇ ಅದು ನೆನಿಬೇಕು. ನೆಂದಾದ್ಮೇಲೆ ಒಂದು ಬಟ್ಟೆಯಲ್ಲಿ ನಾನು ಅದನ್ನು ಹಾಕ್ಕೊಂಡು ಅದರಲ್ಲಿರೋ ಯಾವ ಅಂಶನೆಲ್ಲ ನಾನು ಡ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಅದು ಡ್ರೈ ಆಗುತ್ತೆ. ಫುಲ್ ಅಂದರೆ ನೀರಾಗಿ ಹಾಗೆ ಎಣ್ಣೆಲಿ ಕರಿಯೋಕ್ಕೆ ಹೋದರೆ ನಮಗೆ ಬಂದು ಸಿಡಿಯುತ್ತೆ. ಅದಕ್ಕೆ ಸ್ವಲ್ಪ ತೇವಾಂಶ ಹೋಗಬೇಕು. ಎಣ್ಣೆ ಬಾಣಲೆಯಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ಕೈಗೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಬೇಕಾದ್ರೆ ಬಿಟ್ಟು ನೋಡಿ, ಅದು ಚೆನ್ನಾಗಿ ಬುಡ್ಡೆ ಬಂದು ಅದು ಎಣ್ಣೆ ಕಾದಿದ ಮೇಲೆ ನೀವು ಬಾಳೆಕಾಯಿನ ಹಾಕ್ಕೊಳ್ಳಿ. ನೋಡಿ, ಬಾಳೆಕಾಯಿ ಎಲ್ಲ ನೀಟಾಗಿ ಇದಾಗಿದೆ, ಡ್ರೈ ಆಗಿದೆ. ಇವಾಗ ಹಾಕ್ಕೊಳ್ತಿದ್ದೀನಿ. ಬಾಳೆಕಾಯಿ ಹಾಕಿ ನೀಟಾಗಿ ಲೋ ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು 5 to 10 ಮಿನಿಟ್ಸ್ ಆದರೂ ನೀವು ಫ್ರೈ ಮಾಡೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗಿ ನಿಮಗೆ ಲೈಟ್ ಗೋಲ್ಡನ್ ಬ್ರೌನ್ ಶೇಡಲ್ಲಿ ಬರುತ್ತೆ. ನೋಡಿ, ಆ ಥರ ಆಗೋ ತನಕ ನೀವು ಲೋ ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಆದಮೇಲೆ ನೀವು ಇದನ್ನು ತಕ್ಕೊಂಬಿಡಿ. ಇದು ನೀಟಾಗಿ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಬಾಳೆಕಾಯಿ ಈ ಥರ ಆಗಿರುತ್ತೆ. ಫ್ರೈ ಆದಮೇಲೆ ನೀವು ಇದಕ್ಕೆ ಸ್ವಲ್ಪ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನೀವು ಹಾಗೇ ನಾನು ತಿಂತೀನಿ ಅಂದ್ರೂ ಓಕೆ. ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ, ಸಾಲ್ಟು ಮತ್ತು ಚಿಲ್ಲಿ ಪೌಡರು ಇಷ್ಟನ್ನ ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಯೂಸ್ ಮಾಡಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸರ್ವ್ ಮಾಡ್ತೀನಿ. ಕೆಲವ್ರಿಗೆ ಈ ಥರ ಫ್ಲೇವರ್ಸ್ ಅಂದರೆ ಮಸಾಲ ಪೌಡರ್ಗಳು ಇಷ್ಟ ಆಗಲ್ಲ. ಆ ಥರದವರು ಬರೀ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು, ಅದು ಕೂಡ ಟೇಸ್ಟಿಯಾಗೇ ಇರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಲವರ್ಸ್ ಜಾಸ್ತಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲಗಳು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು. ಮಾಡಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.